ಹಲೋ ಎವ್ರಿವಾನ್, ಮತ್ತೊಂದು ಹೊಸ ವ್ಲಾಗ್. ಬಟ್ ಈ ವ್ಲಾಗ್ ಉಲ್ಟಾ ಚಾಲು ಮಾಡಂತೀನಿ, ಅಂದ್ರೆ ನೈಟ್ ಶೂಟ್ ಮಾಡಂತೀನಿ ಇದು ವ್ಲಾಗ್. ಬಿಕಾಸ್ ನಾಳೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೈಡ್ ಹೊಂಟೇವೆ ಎಲ್ಲರೂ. ಭಾಳ ದಿನ ಪ್ಲ್ಯಾನ್ ಮಾಡಿ ಈಗ ಹೋಗೋದು ಬಂದೈತಿ. ರೈಡ್ ಏನು ದೊಡ್ಡದಲ್ಲ, ಬರೀ ಬ್ರೇಕ್ಫಾಸ್ಟ್ ರೈಡ, ಬಟ್ ಅಂದರೂ ಹೊಂಟೇವಲ್ಲ ಅನ್ನೋದು ಖುಷಿ ಐತಿ. ಸೊ ಈಗ ಎಲ್ಲ ಬ್ಯಾಗ್ನಾಗ ಬೇಕಾಗಿರೋ ಎಸೆನ್ಸಿಯಲ್ಸ್ ಇಟ್ಕೋಬೇಕಂತಂದು ಚಾಲು ಮಾಡ್ಯಾನ ವ್ಲಾಗ್. ಇದು ಒಂದಿರಲಿ ವ್ಲಾಗ್ ಒಳಗಂತಂದು. ಸೊ ಈಗ ಇಟ್ಕೊಳ್ಳೋಣ. ಅದಾದಮೇಲೆ ಗೋಪ್ರೋ ಮೌಂಟ್ ಎಲ್ಲ ಫಿಕ್ಸ್ ಮಾಡಿ ಇಟ್ಟಿದ್ದೈತಿ ಹೆಲ್ಮೆಟಿಗೆ. ಅದಕ್ಕೆ ಗೋಪ್ರೋ ಒಂದು ಸೆಟ್ ಮಾಡ್ಕೊಂಡು ಬೈಕಿಗೆ ಪೆಟ್ರೋಲ್ ಹಾಕ್ಸ್ಕೊಂಬಂದು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ. ಆಮೇಲೆ ಬೆಳಗ್ಗೆ ಎದ್ದು ಪೆಟ್ರೋಲ್ ಸಿಗ್ತೈತಿ ಇಲ್ಲಿ ಗೊತ್ತಿಲ್ಲ, ಪೆಟ್ರೋಲ್ ಬಂಕ್ ಓಪನ್ ಇರ್ತಾವೆ ಗೊತ್ತಿರಲ್ಲ. ಸೊ ಹಂಗಾಗಿ ಎಲ್ಲ ರೆಡಿ ಇಟ್ಕೊಂಡು ಬೈಕ್ ತೊಗೊಂಡು ರೌಂಡ್ ಹೋಗಿ ಬಂದಂಗೂ ಆಕ್ಕೈತಿ. ಗೋಪ್ರೋ ಸೆಟ್ ಆಗಿದ್ದು ಕರೆಕ್ಟ್ ಆಗೈತಿಲ್ಲ ಅಂತೂ ಒಂದು ಸೆಟಪ್ ಕರೆಕ್ಟ್ ಆಗೈತಿಲ್ಲ ಅನ್ನೋದೊಂದು ಐಡಿಯಾನೂ ಸಿಗ್ತೈತಿ. ಸೊ ಹಂಗಾಗಿ ಮೊದಲು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಣ. ಅದಾದಮೇಲೆ ಬೈಕ್ ತೊಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಬರೋಣ ಅಂತ. ಯಾವ್ಯಾವ ಸಾಮಾನು ಎಲ್ಲಿದಾವು ಏನು ಎಲ್ಲೆಲ್ಲಿ ಇಟ್ಟಿರ್ತೀನೋ ನಂಗೆ ಗೊತ್ತಿಲ್ಲ. ಒಂದು ಜಾಕೆಟ್ ಒಂದು ಬಿಟ್ಟು ಏನೂ ಸಿಗತ್ತಿಲ್ಲ. ಹಿಂಗಿಟ್ಟೀನಿ. ರೈಡ್ ಕಂಟಿನ್ಯೂಸ್ ಹೊಂಟಿದ್ವಿ ಅಂತಂದ್ರೆ ಮೊದಲೇ ನಂಗೆ ಎಲ್ಲ ಸಾಮಾನು ಎಲ್ಲಿದ್ದು ಅಲ್ಲಿ ಸಿಗ್ತಾವೆ. ಯಾವತ್ತರ ವರ್ಷಕ್ಕೊಮ್ಮೆ ಹೋಗೋದಾದ್ರೆ ಹಿಂಗಾಗ್ತೈತಿ. ಇಟ್ಟಿದ್ದ ಹಾಲತ್ ನೋಡ್ರಿ. ಜಾಕೆಟ್ ಪಾಪ ಧೂಳಾಗೈತಿ, ಹಂಗೆ ಇಟ್ಬಿಟ್ಟೇನಿ. ಸಿಕ್ತು, ಲೈನರ್ ಸಿಕ್ತು. ಈಗ ಈ ಲೈನರನ್ನು ಇದ್ರೊಳಗೆ ಫಿಕ್ಸ್ ಮಾಡಬೇಕು. ಅದು ದೊಡ್ಡ ಟಾಸ್ಕ್. ರೇನ್ ಲೈನರ್ ಒಯ್ಲೇ ಬ್ಯಾಡೋ, ಮಳೆ ಏನು ಬರಲಿಕ್ಕಿಲ್ಲ. ನಮ್ಮ ನಶೀಬ್ ಕೆಟ್ಟಿತ್ತು ಬಂತಂದ್ರೆ ಇಟ್ಕೊಳ್ಳೋಂಗೆ ಅದನ್ನೊಂದು ಇಟ್ಕೊಳ್ಳೋಣ. ಮತ್ತೇನೇನದಾವ ನಮ್ಮ ಕಡೆ. ಪ್ಯಾಂಟ್ ಒಂದೈತಿ, ರೇನ್ ಲೈನರ್ ಸೆಟ್ ಮಾಡೋಣ. ಇದು ಏನಂತಾರೋ ಮಾರೆ ಅದಕ್ಕೆ, ಏನೋಪ ಇದು ವಿಂಟರ್ ಲೈನರ್ ಏನೋ ಅಂದಿಲ್ಲೋಪ ಈಗ ಇದಕ್ಕೆ. ಏನೋ ಒಟ್ಟು ಇದನ್ನು ಇದ್ರೊಳಗೆ ಫಿಕ್ಸ್ ಮಾಡೋಣ. ಬೇಕಾಗಿದ್ದೆಲ್ಲ ಸಾಮಾನು ಸಿಕ್ಕೈತಿ, ಬಟ್ ಒಂದಿಲ್ಲ. ಗ್ಲೌಸ್, ರೈಡಿಂಗ್ ಗ್ಲೌಸ್ ಮೇನ್ ಅದ. ಎಲ್ಲ ಹುಡುಕಾಡಿದೆ, ಸಿಗತ್ತಿಲ್ಲ. ಈಗ ನಮ್ಮ ಮಮ್ಮಿಗೆ ಹೇಳಿದೆ ಅಂದ್ರೆ ನಮ್ಮ ಮಮ್ಮಿ ಬೈತಾಳೆ. ರೈಡಿಂಗ್ ಜಾಕೆಟ್ ರೆಡಿ, ಶೂಸ್ ಐತಿ, 2 ಲೈನರ್, ಸಾಕ್ಸ್ ಐತಿ, ಇದು ಬರಕ್ಲವ ಎಲ್ಲ ಐತಿ. ಹೆಲ್ಮೆಟಿಗೆ ಗೋಪ್ರೋ ಮೌಂಟ್ ಹಾಕಿಟ್ಟಿದ್ದೈತಿ. ಗೋಪ್ರೋ ಒಂದು ಸೆಟ್ ಮಾಡ್ಬೇಕು. ನಾನು ರೆಡಿ ಅದೀನಿ ಹೋಗೋಕೆ. ಈಗ ಗೋಪ್ರೋ ಒಂದು ಫಿಕ್ಸ್ ಮಾಡ್ಕೊಂಡು ಒಂದು ರೌಂಡ್ ಹೋಗ್ಬರುವ. ಸಾಮಾನು ಇಡುವಲ್ಲಿ ಕರೆಕ್ಟ್ ಇಟ್ಟಿದ್ದೆ ಅಂದರೆ ಸಿಗ್ತಾವೆ ಅಂತ. ನಾ ಯೂಶ್ವಲಿ ಜಾಕೆಟಿಂದ ಇಲ್ಲಿ ಹಿಂದೊಂದು ಇದು ಐತಿ, ಜಾಕೆಟ್ನಾಗ ಹಿಂದೆ ಇಟ್ಟಿರ್ತೇನೆ ನಾನು, ಅಲ್ಲಿಲ್ಲ. ಎಲ್ಲ ಹುಡುಕಿದಪ್ಪ, ಎಲ್ಲೂ ಸಿಗತ್ತಿಲ್ಲ. ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಕೇಳ್ತೇನೆ, ಒಂದು ಕಡೆ ಇತ್ತಂದ್ರೆ ಈಗ ಹೊರಗೆ ಹೋದ ಹಾಕಿಸ್ಕೊಂತ ಇಸ್ಕೊಂಬರ್ತೇನೆ. ಈಗ ಸದ್ಯಗಂತೂ ಎಲ್ಲ ಸಾಮಾನು ಸಿಕ್ಕಾವ, ಎಲ್ಲ ಇಲ್ಲಿ ಇಟ್ಟುಬಿಡ್ತೇನೆ. ಬೆಳಗ್ಗೆ ಹುಡುಕಾಡೋದು ಹತ್ತಂಗಿಲ್ಲ. ಶೂಸು ಇವನಂತೂ ಬ್ಯಾಗ್ನಾಗ ಇಡ್ತೀನಿ. ಬಾರಕ್ಲವ ಒಂದು ಸಾಕ್ಸ್ ಇಲ್ಲಿ ಇರಲಿ. ಎಸ್, ತೋರಿಸ್ತೇನೆ ನೋಡಿರಿ. ಗುದ್ದಾಡಿ ಗೋಪ್ರೋ ಮೌಂಟ್ ಸೆಟ್ ಮಾಡೇನಿ. ಸೆಟ್ ಆಗೈತಿ ಇದು. ಒಂದು ಸ್ವಲ್ಪ ಮೆಸ್ಸಿ ಐತಿ ರೂಮ್, ಪ್ಲೀಸ್ ಡೋಂಟ್ ಮೈಂಡ್. ಒಂದು ರೌಂಡ್ ಹೋಗ್ಬರುವ ಗಾಡಿ ಮೇಲೆ. ಹಂಗೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬರೋಣ. ಚೆಕ್ ಮಾಡೋಣ ಕರೆಕ್ಟ್ ಆಗತ್ತೈತಿಲ್ಲ. ಆಡಿಯೋದು ಕರೆಕ್ಟ್ ರಿಸೀವ್ ಆಗಾಕತ್ತೈತಿ. ಒಂದು ರೌಂಡ್ ಚೆಕ್ ಮಾಡಿದೆ ಈಗ. ನೋಡೋಣ, ಆ್ಯಂಗಲ್ ಅದು ಕರೆಕ್ಟ್ ಸೆಟ್ ಮಾಡ್ಕೊಂಡು ಬಂದಂಗೂ ಆಕೈತಿ, ಎಲ್ಲ ಆಕೈತಿ. ಹೋಗೋಣ, ಲೆಟ್ಸ್ ಗೋ. ಈ ಚಟುವಟಿಕೆ ಗೆಲ್ಲುತ್ತದೆ. ಗೆದ್ದ ತಂಡದ ಸದಸ್ಯರು 1 ವರ್ಷಗಳ ಕಾಲ ಸನ್ರಿಚ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಹುಮಾನವಾಗಿ ಪಡೆಯುತ್ತದೆ. ಲೆಟ್ಸ್ ಗೋ. ಅಯ್ಯೋ, ವಿಂಡ್ಶೀಲ್ಡ್ ಹೊಲ್ಸಾಗೈತಿ. ಏನು ಕೇರ್ಲೆಸ್ ಅದೇನು ಮಾರ.
ಇಲ್ಲ ಟೀ ಶರ್ಟ್ ಹಾಕೊಂಡು ಒರೆಸ್ಕೊಂಡ್ಬಿಡೋಣ. ಬೆಟರ್ ಆ್ಯಂಗಲ್ ಪರ್ಫೆಕ್ಟ್. ಲೆಟ್ಸ್ ಗೋ ಹೋಗ್ಬರೋಣ. ಚಲೋ ಅಲ್ಪ. ಹಾಂ ಓಕೆ ಲೆಟ್ಸ್ ಗೋ ಒಂದು ರೌಂಡ್ ಹೋಗ್ಬರೋಣ. ಬೈಕ್ ಚಾವಿ, ಕಾರ್ ಚಾವಿ, ಫೋನು, ವಾಲೆಟ್, ಕಾರ್ ಐತಿ. ಅಲ್ಲಿ ನಮ್ಮ ಮನೆಗೆ ಎಲ್ಲಿ ಉಂಟಿವು ಅಂತ ಕೇಳ್ತಾರೆ ನೋಡಿ. ಏನಿದೆ ಹಿಂಗೆ ರೆಡಿಯಾಗಿ ಎಲ್ಲಿ ಉಂಟಿ ಅಂತ. ಟೇಸ್ಟ್ ಮಾಡ್ಕೊಂಬರೋಣ. ನಾಳೆ ರೈಡಿಗೆ ಟೆಸ್ಟ್ ಮಾಡ್ಕೊಂಬರ್ತೀನಿ. ವಾಯ್ಸ್ ಯೂಸ್ ಕರಿ ಪೆಟ್ರೋಲ್ ಹಾಕ್ಸ್ಕೊಂಬರ್ತೀನಿ. ಹಂಗೆ ಬಂದೆ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ತೇನೆ 10 ನಿಮಿಷ. ನಮ್ಮ ಅಕ್ಕ ಗಾಡಿ ಸ್ವಚ್ಛಿಲ್ಲ ಬಂದು ಅಂತ ಏನು ಮಾಡ್ತೀವಿ. ಗಾಡಿ ಹೊಲ್ಸಾಗೈತೆ ನಮ್ಮ ಅಕ್ಕ ಹೇಳ್ದಂಗೆ. ನಮ್ಮ ಅಂಗಡಿನೂ ಕ್ಲೋಸ್ ಆಯ್ತು, ವಾಷಿಂಗ್ ಸೆಂಟ್ರ್. ಇವಾಗ ಎಲ್ಲಿ ವಾಷಿಂಗ್ ಮಾಡ್ತೀವಿ ಮಾಡಿ ಇರಲಿ. ಒಮ್ಮೆ ನಾಳೆ ಹೋಗಿ ಬಂದು ಮಧ್ಯಾಹ್ನ ವಾಷಿಂಗ್ ಮಾಡ್ತೀನಿ. ಯಾರು ಬೈಯಕ್ಕೆ ಹೋಗ್ಬೇಡ್ರಿ, ಕೋಲ್ಡ್ ಸ್ಟಾರ್ಟ್ ಮಾಡಲಿಲ್ಲ ಹಂಗೋ ಅಂತ ನೀವು ಅಂತಂದರೆ ಆಲ್ರೆಡಿ ಮಾಡಿ. ಎಂತದಾ ಹಾಂ ಪಕೀರ ಅಲ್ಲೋ ಎಂತದ ಅಂದೆ. 700 ಬಗೀರ. ಹಾಂ ಬಗೀರ 700 ನಾರ್ಮಲ್ ಅಕ್ಕ. 700 ನಿಮ್ಮ ಕಡೆ ನಾರ್ಮಲ್ ಇಲ್ಲ? ಒಂದು 1000 ರೂಪಾಯಿ, ಸಾರಿ 700 ರೂಪಾಯಿ. ಲಾಂಗ್ ಉಂಟು, ಹಾಂ ಲಾಂಗ್ ಉಂಟು. ಯಸ್, ನೀನು ಬರ್ತೀನಿ ನಾಳೆ ವ್ಲಾಗ್ ಒಳಗೆ. ನಾಳೆ ವ್ಲಾಗ್ ಒಳಗೆ ನೀನು ಬರ್ತಿ. ನಾಳೆ ಹೋಗ್ಬಿಟ್ಟು ನಾಳೆ ಇದು ವ್ಲಾಗ್ ಒಳಗೆ ನೀನು ಬರ್ತೀಪ ಅಂದೆ. ತಡಿ ಹಂಗದ ಮತ್ತೆ ಮಾಡಿ ಚಲೋ ಮಾಡೋಕಲ್ಲಿ. ನೀ ಚಂದ ಅದಿ ಅಣ್ಣ, ಕೊಡು QR ಕೋಡ್ ಕೊಡು. ಬಾಬಾ ಒಂದು 1000 ರೂಪಾಯಿ ಗ್ರೌಂಡ್ ಯಾಕ ಹಾಕಿ ನೀ ಹೇಳ್ತೇನೆ. ಹಾಕ್ಲ ಹಾಕಿ ಬಾಬಾ ಹಾಕ ನೋಡಿ. ನಮಗೂ ಸ್ವಲ್ಪ ಅದ್ರಾಗ ಬಿಡು ಚಂದ ಇದೆ. ಹಾಕ ನೋಡಿ. ಥ್ಯಾಂಕ್ಸ್ ಮನಿ ಕ್ಲಿಯರ್ ಆಗ್ತದೆ. ಯಾವ ಮನಿದು ಹಿಂಗೆ ಅಂದು ಎಲ್ಲರ ಮಂದ್ಯಾಗ ವ್ಲಾಗ್ನಾಗ ಅಸೆ ಮಾಡಿ ಉದ್ರಿ ಪೆಟ್ರೋಲ್ ಹಾಕ್ಸ್ಕೊಂತಾನೆ ಅಂತ. ಸರ್ ನೀವು ಆ ಥರ ಇಲ್ಲ. ಅಷ್ಟೇ ಇರಲಿ ನಡೀಲಿ. ಕ್ಯಾಮ ಬಾಯ್ ಬಾಯ್. ಹಾಂ ನಾಳೆ ಲಾಂಗ್ ಏನಿಲ್ಲ, ಸುಮ್ಮಂಗ ಧಾರವಾಡ ಮಠ. ಬಾಯ್ ಬಾಯ್. ನೋಡ್ರಿ ಪೆಟ್ರೋಲ್ ಕಾಣಕೊಂಡು ನಿಮ್ಗೆ ಯಾರಿಗಾರ ಗ್ರೀನ್ ಕಲರ್ ಹಾಕೊಂಡು ನೋಡ್ರಿ. ತಡ್ರಿ ಬೈ ಒಂದು ತೋರ್ಸ್ತೀನಿ. ಐ ಬಿ ಮಚ್ಚಿದ್ರು ಕಾಣ್ತಾ ಇಲ್ವಲ್ಲ ಮಚ್ಚ ನೀನು. ಓ ಬ್ರೋ ನಾಳೆಗೆ ಫುಲ್ ಸೆಟ್. ಬಾ ಬ್ರದರ್ ಹೋಗೋಣ. ಎಲ್ಲಿ ಹೋಗೋಣ? ಏ ಯಾಕಡೆ ಅಲ್ಲ ನಾಳೆ ರೈಡ್ ಬರ್ರಿ ಬ್ರದರ್ ಹೋಗೋಣ. ಗಾಡಿಯಾರು ಕೊಡ್ರಿ ನೀವು. ಇದು ತೋರ್ ನಮಗೆ ಕೊಡ್ರಿ. ಬೇಡ ಬೇಡ. ಹಾಂ ನನ್ನ 100 ಒಯ್ಬೋದಿತ್ತು. ಏ ನೀ ಯಾವ ಗಾಡಿ ಇದು ಮಾಡಿದಿಲ್ಲ? ಏನು ಲೇವ ನೋಡ್ತೀವಿ NBC ಬಾಯ್ ಬಾಯ್ ಬಾಯ್. ಯಾವ ಗಾಡಿ ಫೈನಲ್ ಮಾಡಿದಿ ಒಯ್ಯೋದು? ನೀನು ತೋರ್ಸೋದಿ. ಯಾವ ಗಾಡಿ ಸಿಗೋಲ್ಲ.
RX ಐತಲ್ಲ RX ತೊಗೊಂಡು ನನ್ನ ನೋಡಿ. ಬೈಕ್ ನಾಡ್ದು ಬರ್ತಾರ ಸೋಮವಾರ ಅಂತ ಫೋನ್ ಹಚ್ಚಿದ್ದೆ ನನ್ನ ಬೈಕ್ ಸಂಬಂಧ. ಹಚ್ತೇನೆ ಫೋನ್ ಹಚ್ಚಿಲ್ಲ ನಂಗೆ ಜಲ್ದಿ ಆಯ್ತು. ಹಾಂ ಬಾಯ್. ಬರ್ಲಾ ಬೇಡ ಮನೆಗೆ ಹೋಗಿ ಊಟ ಮಾಡಿ ಒಂದೇ ಕೆಲಸ ಅದು. ಮನೆ ತುಂಬ ಮಂದಿ ಬಂದುಬಿಟ್ಟಾರ. ಈ ಬ್ಲಾಗ್ ಮಾಡೋಕ್ಕಾಗಂಗೂ ಇಲ್ಲ, ಮುಕ್ಕೊಳ್ಳೋಕ್ಕೂ ಆಗಂಗಿಲ್ಲ. ನಿದ್ದೆ ಮಾಡ್ಬೇಕು ಅಂದ್ಕೊಂಡಿದ್ದು ಕ್ಯಾನ್ಸಲ್ ಆಗಿಬಿಡ್ತು. ಅಯ್ಯೋ ಬೆಳಗ್ಗೆ ಹೇಳ್ತೀನೋ ಇಲ್ವೋ ಈಗ ಡೌಟ್ ಆಗ್ತದೆ. ನಾನು ಇರಲಿ, ನಾನು ರೂಮ್ನಾಗ ಇಟ್ಕೊಂಡಿದ್ದೆಲ್ಲ ಸಾಮಾನು ಹೊರಗೆ ಶಿಫ್ಟ್ ಮಾಡ್ತೀನಿ. ಬಂದಿದ್ದು ಗೆಸ್ಟ್ ನಾನು ರೂಮ್ನಾಗ ಮುಕ್ಕೊಂತಾರೆ. ಆಬ್ವಿಯಸ್ಲಿ ಸಣ್ಣ ಹುಡುಗ ನಾನು ನಮ್ಮ ಮನೆಗಿನ್ನೂ. ಸೊ ನಾನು ರೂಮ್ನಾಗ ಮುಕ್ಕೊಂತಾರೆ. ಇವನು ಹೊರಗೆ ಇಟ್ಕೊಳ್ಳೋನು, ಎಲ್ಲ ಒಂದು ಕಡೆ ಚಾಪಿ ಹಾಸ್ತಾರೆ, ಅಲ್ಲೇ ಮುಕ್ಕೊಳ್ಳೋಣಂತ. ನಾಳೆ ಬೆಳಿಗ್ಗೆನೇ ಸಿಗುವ. ಗುಡ್ ನೈಟ್ ಎಲ್ಲರಿಗೂ. ಬಾಯ್ ಬಾಯ್. ಮಾಡ್ತೀನಿ. ಬೇಡ ನಾವು ಬರಲೇ ಮಾಡಿ. ಆಯ್ತಾಯ್ತು ಬಂದೆ. ಹಾಂ ಸಜ್ಜನವರು ಹಚ್ಚೋತಾರೆ. ಹಾಂ ಸಜ್ಜನವರು ಹಚ್ಚೋತಾರೆ. ಸಿಂಪ ಬಾ ಕೆಳಗೆ ಬಾ. ಹ್ಞೂ ಏನ ಮಂತ್ರ ಹೇಳ್ಕೊಂತ ಹೋಗ್ಲಿ. ಆಯ್ತು ಬರ ಬಾ, ಇಲ್ಲೇ ಮಾಡೋ ಕಿಂಗ್. ಯಾಕೆ ಬಾ ಪಟ ಬಾ ಸಿಂಬ. ಆರಾಮಣ ಅಭಿಷೇಕ್ ನೀವು ಬರಲಿಲ್ಲ? ಆಕಾಶ್ ಅಲ್ಲ, ನೀವು ಯಾರೋ ಇದ್ದಲ್ಲಪ್ಪ. ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದಿದ್ದಕ್ಕೂ ವರ್ತ್ ಇಟ್ ಐತಿ. ಮಸ್ತ್ ಐತಿ ವ್ಯೂ ಎಲ್ಲ. ಮ್ಯಾಗಿ ಮಾಡೋಕೆ ಬಾಯ್ಸ್ ಈಗ ಒಲೆ ಹಚ್ಚಂತಾರೆ ಕಟ್ಟಿಗೆದು ಹುಡ್ಕೊಂಡು. ಏನು ಸೌಂಡ? ಒಳಗೆ ಬರೋ ರೂಟ್ ಆ್ಯಕ್ಚುಲಿ ಮಸ್ತ್ ಇತ್ತು, ಬಟ್ ನಂದು ಗೋಪ್ರೋ ಸ್ಟೋರೇಜ್ ಫುಲ್ ಆಗಿದ್ದಕ್ಕೆ ಅದನ್ನು ತೊಗೊಳಕ್ಕಾಗಲಿಲ್ಲ. ಪವರ್ ಆಫ್ ಆಗಿಬಿಟ್ಟಿತ್ತು ಅದಾಗದ. ಈಗ ವಾಪಸ್ ಹೋಗೋಕೆ ಮುಂದೆ ತೋರಿಸ್ತೀನಿ. ಈಗೆಲ್ಲ ಫೋನಿಗೆ ಹಾಕ್ಕೊಂಡೇನೆ. ಒಂದು ಸ್ವಲ್ಪ ಮ್ಯಾಗಿ ಮಾಡೋ ಥರ ಮ್ಯಾಗಿ ತಿನ್ನೋಣ, ಆಮೇಲೆ ಒಂದು ಸ್ವಲ್ಪ ಕ್ಲಿಪ್ಸ್ ನೋಡೋಣ. ಕ್ಲಿಪ್ಸ್ ಹಾಕ್ತೇನೆ ನೋಡ್ರಿ. ಯಾ
ಏನು ATM cook ಬರುವಂಥದ್ದು ನಾಗಿ ಕೂದ್ ಎಕ್ಸ್ಟ್ರಾ ಬರ್ತದೆ ನಡೀತಾರೆ ಸುಡಾತೈತಿ. ಇಲ್ಲೇ ಕ್ಯಾರೆಟ್ ಭಾಗ್ಯ ಯೋಜನೆ ಇದು ಗ್ಯಾರಂಟಿ ಸರ್ಕಾರ. ನಮ್ಮ ನಿಮ್ಮೆಲ್ಲರ ಗ್ಯಾರಂಟಿ ಸರ್ಕಾರ. ಸಿದ್ದರಾಮಯ್ಯ ನಾನು ನಂಬಿದೆ ಜಗವೆಲ್ಲ ನೀ ನನ್ನ ನಂಬಿದೆ ಸಿದ್ದರಾಮಯ್ಯನ ನಿನ್ನ ನಂಬಿದೆ ನೀನೆಲ್ಲ ನೋಡಬಾರದೆ. ಅದು ವಿಡಿಯೋದಾಗ ಬಿಸಿ ಭಾಳ ಐತ್ಲ ಪ್ಲಾಸ್ಟಿಕ್ ಇದಾಲೆ ಇತ್ತು. ಏನಾಯ್ತು ಮೆಲ್ಟ್ ಆಗಲ್ಲ ಮತ್ತು ಮೆಲ್ಟ್ ಆಗಿ ಮತ್ತೆ ಇದಾವ ಬರುತ್ತೆ ಅದ್ರಾಗ ಪ್ಲಾಸ್ಟಿಕ್ ಬರಬಾರ್ದು. ಪ್ಲಾಸ್ಟಿಕ್ ಕಾಫಿ ಆಗ್ಬಾರ್ದು ಮತ್ತೆ ಎಲ್ಲ ಎಲ್ಲ ಜಸ್ಟ್ ಜಸ್ಟ್ ಇದು ಅದಾವ 1 2 3 4 5 6 ಅದಾವ ಖಾಲಿ. Cheers. ಸ್ವಲ್ಪ ಆಫ್ ರೋಡಿಂಗ್ ಐತಿ. ಮಸ್ತ್ ಜಾಗ. ಮ್ಯಾಗಿ ಮಾಡ್ಕೊಂಡು ತಿಂದ್ವಿ, ಕಾಫಿ ಕುಡಿದ್ವಿ, ಫೋಟೋಸ್ ತೊಗೊಂಡ್ವಿ. ಎಂಜಾಯ್ಡ್ ಅಲ್ಲ. ಆಫ್ ರೋಡ್ ಮುಗೀತು. ಜಾಗ ಕೊಟ್ಟಾಗೆ ಹೋಗೋದು. ಹೋಗೋದು ಬರೋದು. ನಮ್ಮ ಬಾಯ್ಸಿಗೆಲ್ಲ ಟಾಟಾ ಬಾಯ್ ಬಾಯ್ ಮಾಡಿ ಬಂದೆ. ಹೈವೇಗೆ ನಿಂತೇನೆ ಈಗ. ಇನ್ನೊಂದು ಸ್ವಲ್ಪ ಹೊತ್ತು ಸ್ಟಾಪ್ ಮಾಡೋಣ ಅನ್ನಿಸ್ತು, ಅದ್ರ ಸಲುವಾಗಿ. ರೈಡ್ ಚಲೋ ಇತ್ತು, ಮಸ್ತ್ ಎಂಜಾಯ್ ಮಾಡಿದ್ವಿ. ಆಫ್ಟರ್ ಲಾಂಗ್ ಟೈಮ್ ಪ್ಲ್ಯಾನ್ ಮಾಡಿ ಬಂದಿದ್ವಿ. ಎಂಜಾಯ್ಡ್ ಅಲಾಟ್. ಹಿಂಗೆ ಅವಾಗ ಹೊಂಟಿದ್ರೆ ಮಸ್ತ್ ಮಜಾ ಬರ್ತೈತಿ. ನನ್ನ ಗೋಪ್ರೋ ಒಳಗೆ ಚಾರ್ಜ್ ಖಾಲಿ ಆಗೈತಿ, ಸೊ ಹಂಗಾಗಿ ಫೋನೇ ಮಾಡಂತೀನಿ ಈಗ ಎಲ್ಲಿ ನಿಲ್ಲಿಸ್ಲಿಕ್ಕಿಲ್ಲ. ನಾನು ಡೈರೆಕ್ಟ್ ಮನೆಗೆ ಹೋಗ್ಬೇಕು. ಡೈರೆಕ್ಟ್ ಮನೆಗೆ ಹೋಗ್ಬೋದು. ಎಲ್ಲರೂ ನಿಲ್ಸಿದೆ ಅಂದರೆ ವೀಡಿಯೋ ಮಾಡ್ತೀನಿ. ನನ್ನ ಅಂದಾಜಲ್ಲಿ ಎಲ್ಲಿ ನಿಲ್ಸಂಗಿಲ್ಲ. ಹೆಲ್ಮೆಟ್ ಹಾಕ್ಕೊಂಡ್ರು ಕೂದಲ ಹಿಂಗೆ ಹಾಕೈತೆ. ತೇರೆ ನಂಬ್ಕೊಂಡು ಕಾಣತ್ತೆ. ತೇರೆ ನಂಬ್ಕೊಂಡು ಈಗ ಸ್ವಲ್ಪ ಅಡ್ಡಿ ಇಲ್ಲ. ಹಾಂ, ಎಲ್ಲಿ ನಿಲ್ಲಿಸ್ಲಿಕ್ಕಿಲ್ಲ, ಸೀದಾ ಮನೆಗೇನೋ ಹೋಗ್ಬೋದು. ನೋಡೋಣ, ಮುಂದೆ ಮನೆಗೆ ಹೋಗಿ ಏನಾರು ಕೆಲಸ ಇದ್ರೆ ಮಾಡೋಣ. ಇಲ್ಲ ಅಂತಂದ್ರೆ ಅಲ್ಲಿಗೆ ವ್ಲಾಗ್ ಎಂಡ್ ಮಾಡುವ. ಮತ್ತೀಗ ನಾಳೆಲ್ಲ ನಾಡ್ದು ಮತ್ತೆ ಕೊಪ್ಪಳಕ್ಕೆ ಹೋಗ್ಬೇಕು. ಕಾರ್ ತೊಗೊಂಡು ಹೋಗ್ಬೇಕು ಅನ್ನೋ ಪ್ಲ್ಯಾನಾಗಿದ್ದೆ. ಬಟ್ ಈಗ ಬೈಕ್ ರೈಡ್ ಹೋದೆಲ್ಲ, ಮತ್ತೀಗ ಬೈಕ್ ತೊಗೊಂಡು ಅಡ್ಡಾಡ್ಬೇಕು ಅನ್ಸತೈತಿ. ಹೋಗೋದು ಮುಂದೆ ಎಷ್ಟು ಥಂಡಿ ಇತ್ತಲ್ಲ, ಬರೋದು ಮುಂದೆ ಅಷ್ಟು ಬಿಸಿಲಿತ್ತು. ಸುಸ್ತಾಗೈತೆ. ಮೊದಲು ಏನು ಒಂದು ಸ್ವಲ್ಪ ನಾಷ್ಟ ಅದು ಮಾಡ್ಕೊತೀನಿ. ಮಾಡ್ಕೊಂಡು ಮುಂದೇನು ಕೆಲಸ ಅದ ನೋಡುವ. ಮళ్ళీ ಡ್ರೆಸ್ ಚೇಂಜ್ ಮಾಡ್ತೀವಿ. ಯಪ್ಪ ಸಿಕ್ಕೊಂತ ಕೈ. ನಾಷ್ಟನೂ ಮಾಡಿದೆ, ಊಟನೂ ಮಾಡಿದೆ. ನಿದ್ದೆ ಮಾಡ್ಬೇಕಂತ ಹೋದೆ, ನಂಗೆ ನಿದ್ದೆ ಬರಲಿಲ್ಲ. ಅಟ್ಲೀಸ್ಟ್ ಒಂದು ಫಿಲ್ಮರ ನೋಡೋಣ ಅಂತಂದು ಮ್ಯಾಲೆ ಹೋಮ್ ಥಿಯೇಟ್ರಿಗೆ ಬಂದೀನಿ. ಭಾಳ ದಿನ ಆಗೈತಿ ಹೋಮ್ ಥಿಯೇಟ್ರಿಗೆ ಬಂದು ಒಂದು ಫಿಲ್ಮ್ ನೋಡಿಲ್ಲ. ಅದಕ್ಕೊಂದು ಫಿಲ್ಮ್ ನೋಡೋಣ. ಹೆಂಗಿದ್ರು ವೀಕೆಂಡ್ ಐತಿ. ಇದು ನಮ್ಮ ಹೋಮ್ ಥಿಯೇಟ್ರ್. ಫಿಲ್ಮ್ ನೋಡ್ಬೇಕಂತ ಫುಲ್ ರೆಡಿಯಾಗಿ ಬಂದ್ಬಿಟ್ಟೇನು. ಚಿಪ್ಸು, ಕೋಲ್ಡ್ ಡ್ರಿಂಕ್ಸು ಎಲ್ಲ ತೊಗೊಂಡೆ.
आगे की कहानी। मेरे लिए माँ प्लीज, मुझे नहीं जानना है। और वैसे भी इतनी जवानी रिस्की है आपके लिए, कंपटीशन बढ़ जाएगा, किसी दिन निगाह भटक। ಚಲೋ ಐತೆ ಮೂವಿ. ಆದ್ರೆ ಸ್ಟೋರಿ ಏನೈತಲ್ಲ, ಮೂವಿ ಇದ್ರಷ್ಟು ಚಲೋ ಅನಿಸ್ತೈತೆ. ಅದು ರಿಯಲ್ ಲೈಫ್ನಾಗ ಅದೇನು ಸ್ಟೋರಿ ಕರೆಕ್ಟ್ ಅನ್ಸಲ್ಲ. ಚಲೋ ಐತೆ, ಅದ್ರ ಫಿಲ್ಮ್ ನೋಡೋಕೆ ಚಲೋ ಐತಿ. ಬಟ್ ಪಿಕ್ಚರ್ನಾಗ ಅಷ್ಟು ಚಂದವಲ್ಲ, ರಿಯಲ್ ಲೈಫ್ನಾಗಲ್ಲ. ಅಂದ್ರೂ ನೋಡ್ರಿ ಒಂದ್ಸಲ. ಸ್ವಲ್ಪ ರೂಮ್ ಸ್ವಚ್ಛ ಮಾಡ್ಕೊತೀನಿ. ರೂಮ್ ಫುಲ್ ಮೆಸ್. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಗೊತ್ತಿಲ್ಲ, ಕ್ಲೀನ್ ಮಾಡ್ತೇನೆ. ರೂಮ್ ಸ್ವಚ್ಛ ಮಾಡೋದ್ರೊಳಗೆ ಸುಸ್ತಾಗಿ ಹೋಗ್ಬಿಡುತ್ತೆ. ಊಟಕ್ಕೆ ಬರ್ಗರ್ ಆರ್ಡ್ರ್ ಮಾಡ್ಕೊಂಡಿದ್ದೆ, ತಿಂದೇನಿ, ಮಕ್ಕೊತೀನಿ. ಯಾಕಂದ್ರೆ ನಿನ್ನೆ ರಾತ್ರಿ 2:30ಗೆ ನಾನು ಮಕ್ಕೊಂಡೇನಿ. 2:30 ಮಕ್ಕೊಂಡು ಎಕ್ಸಾಕ್ಟ್ 5:30 ಅಂದರೆ ಎದ್ದಿದ್ದೆ. ಸೊ ಹಂಗಾಗಿ ಮಕ್ಕೊತೀನಿ. ಈಗ ಆಲ್ರೆಡಿ 9:30 ಆಗೈತಿ. ಫಸ್ಟ್ ಟೈಮ್ 9:30 ಮಕ್ಕೊಳತ್ತೀನಿ. 5:30ಗೆ ಎದ್ದಿದ್ದು ಫಸ್ಟ್ ಟೈಮ್, 9:30 ಮಕ್ಕೊಳತ್ತಿದ್ದು ಫಸ್ಟ್ ಟೈಮ್. ಮಕ್ಕೊತೀನಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗುವ. ನೆಕ್ಸ್ಟ್ ವ್ಲಾಗ್ ಮೋಸ್ಟ್ ಪ್ರಾಬಬ್ಲಿ ಕೊಪ್ಪಳಕ್ಕೆ ಹೋಗೋದಾಗ್ಬೋದು, ನೋಡೋಣ. ಇಲ್ಲ ಅಂತಂದ್ರೆ ಇಲ್ಲೇ ಒಂದು ಏನಾರ ವ್ಲಾಗ್ ಮಾಡುವ. ಈಗ ಸದ್ಯಕ್ಕೆ ಗುಡ್ ನೈಟ್, ಬಾಯ್ ಬಾಯ್. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗುವ.